ಹೆಲೋ ಹಾಯ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ಫೋಟೋ ನೋಡಿದ್ದೀರಾ ಎಲ್ಲರೂ ಈ ಕೋತಿದು. ಇದೊಂದು ಜಪಾನ್ನಲ್ಲಿ ಜೂದಲ್ಲಿ ನಡೆದ ನೈಜ ಘಟನೆ, ಇದು ಸತ್ಯ ಘಟನೆ ಆಗಿರೋದು ಜಪಾನಿನಲ್ಲಿ. ಅದೇನೆಂದರೆ ಹುಟ್ಟಿದಾಗಿನಿಂದ ಅದರ ತಾಯಿ ಯಾಕೋ ಅದಕ್ಕೆ ಸೇರಿಸ್ಕೊತಾ ಇಲ್ಲಂತೆ. ಮತ್ತು ಅದು ಇವಾಗ ಒಂಟಿಯಾಗಿಬಿಟ್ಟಿದೆ. ಅದು ಸೇರಿಸ್ಕೊತಾ ಇಲ್ಲ ಅವರ ತಾಯಿ ಅಂತ ಹೇಳಿ ಅದು ಒಂಟಿಯಾಗಿಬಿಟ್ಟಿದೆ. ಸೊ ಜೂ ಸಿಬ್ಬಂದಿ ಏನು ಮಾಡಿದ್ದಾನೆ ಅದಕ್ಕೆ, ಅಯ್ಯೋ ಇದು ಯಾಕೆ ಈ ಕೋತಿ ಯಾಕೆ ಅದ್ರ ಮಗುನ ಯಾಕೆ ಸೇರಿಸ್ಕೊತಾ ಇಲ್ಲ ಅಂತ ಹೇಳಿ ಮತ್ತೊಂದು ಕೋತಿ ಹತ್ರ ಕರ್ಕೊಂಡು ಒಯ್ದುಬಿಟ್ಟಿದ್ದಾನೆ. ಬಟ್ ಮತ್ತೊಂದು ಕೋತಿಗಳ ಜೊತೆ ಈ ಪಾಪು ಕೋತಿ ಸೇರ್ಕೊತಾ ಇಲ್ಲ. ಅದಕ್ಕೆ ಇವಾಗ ಏನು ಮಾಡೋದು ಅಂತ ಹೇಳಿ ಒಂದು ಗೊಂಬೆನ ಎಸೆದಂತೆ. ಆ ಗೊಂಬೆನೇ ಎಸೆದ ಕ್ಷಣ ಹಿಡಿದು ಆ ಕೋತಿ ಏನು ಮಾಡಿದೆ, ಅದೇ ನನ್ನ ತಾಯಿ ಅಂದ್ಕೊಂಡು ಅದ್ರ ಜೊತೆನೇ ಆಟ, ಅದ್ರ ಜೊತೆ ಊಟ, ಅದ್ರ ಜೊತೆನೇ ಎಲ್ಲಿ ತಿರುಗಾಡಿದ್ರು ಬೆಚ್ಚಗೆ. ಅದು ಆ ಗೊಂಬೆ ಏನಾಗಿದೆ, ತಾಯಿ ಥರ ಫೀಲ್ ಕೊಡ್ತಾ ಇದೆ. ಆ ಚಿಕ್ಕ ಪಾಪು ಕೋತಿಗೆ ತಾಯಿ ಥರ ಫೀಲ್ ಕೊಡ್ತಾ ಇದೆ ಆ ಗೊಂಬೆಯಲ್ಲಿ ಜೀವ ಇಲ್ಲ, ಏನಿಲ್ಲ. ಬಟ್ ಅದು ಕಲ್ಪನಾ ಶಕ್ತಿ. ಅದು ಹುಟ್ಟಿದಾಗಿನಿಂದ ತಾಯಿ ಪ್ರೀತಿನೇ ಕಂಡಿಲ್ಲ. ಬಟ್ ದೇವರೇ ಹಾಕಿ ಕಳಿಸಿದ್ದಾನೆ. ನಾವು ಒಂದು ತಾಯಿ ಅಂದರೆ ಯಾವ ಥರ ಅಂಥೇಳಿ ದೇವರೇ ಹಾಕಿ ಕಳಿಸಿರೋದು. ಅದಕ್ಕೇನೂ ಗೊತ್ತಿಲ್ಲ, ಏನೂ ಇಲ್ಲ. ಹುಟ್ಟಿದಾಗಿನಿಂದ ತಾಯಿ ಪ್ರೀತಿ ಕಂಡಿಲ್ಲ ಅಂಥ ಕೋತಿ, ಆ ಗೊಂಬೆ ಕೋತಿನೇ ನನ್ನ ತಾಯಿ ಅಂತ ತಿಳಿದು ಅದ್ರ ಜೊತೆನೇ ಬೆಚ್ಚಗೆ ಆಟ, ಓಟ, ತಿರುಗಾಡೋದು, ಅದ್ರ ಬಿಟ್ಟು ಒಂದು 5 ನಿಮಿಷ ಕೂಡ ಇರ್ತಿಲ್ಲ ಅಂತೆ. ಆಮೇಲೆ ಯಾರೋ ಬಂದು ಬರ್ತೀಯ ನನ್ನ ಹತ್ರ ಅಂದ್ರೂ ಅದು ಹೋಗ್ತಿಲ್ಲ ಅಂತೆ. ಮತ್ತು ಮತ್ತೊಂದು ಕೋತಿ ಕಡೆ ಕಳಿಸಿದ್ರೂ ತನ್ನವ್ರು ಇಲ್ಲದ ಈ ಸ್ವಾರ್ಥ ಪ್ರಪಂಚದಲ್ಲಿ ಅದು ಯಾರ ಜೊತೆನೂ ಸೇರ್ಕೊತಾ ಇಲ್ಲ, ತನ್ನ ಜಾತಿಗೆ ಕೂಡ ಸೇರ್ಕೊತಾ ಇಲ್ಲ. ಅಂದರೆ ತಾಯಿ ಪ್ರೀತಿ ಎಷ್ಟು ನಿಷ್ಮಲವಾದ ಪ್ರೀತಿ ಅಲ್ವಾ. ನಮ್ಮ ಹೃದಯಕ್ಕೆ, ನಮ್ಮ ಮನಸ್ಸಿಗೆ ದೇವರು ಹುಟ್ಟಿದಾಗ ನಾವು ಗರ್ಭದಲ್ಲಿದ್ದಾಗಿ ನೀಡೋದು ನಮಗೆ ತಾಯಿ ಅಂದ್ರೇ ಬೇರೆ. ಅದು ತಾಯಿಯ ಪ್ರೀತಿ ಯಾರೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಸ್ವಾರ್ಥಿ ಪ್ರಪಂಚದಲ್ಲಿ ನಿಸ್ವಾರ್ಥ ಪ್ರೀತಿ ಕೊಡುವುದೆಂದರೆ ತಾಯಿ ಪ್ರೀತಿ ಒಂದೇ. ಇದೊಂದು ತುಂಬ ವೈರಲ್ ಆಗಿಬಿಟ್ಟಿದೆ. ಈ ಕೋತಿ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿಬಿಟ್ಟಿದೆ. ಏನು ಇದ್ರದ್ದು ಎತ್ತ ಅಂತ ನಾನು ಸರ್ಚ್ ಮಾಡಿ ನೋಡಿದೆ. ಆವಾಗ ತಿಳಿತು. ಒಂಥರ ಮನ್ಸಿಗೆ ಹರ್ಟ್ ಆಯಿತು. ತಾಯಿ ಪ್ರೀತಿ ಎಷ್ಟು ದೊಡ್ಡದಲ್ಲ ಜೀವನದಲ್ಲಿ. ಈ ಪ್ರಾಣಿಗಳಿಗೇ ತಾಯಿ ಬೇಕಾಗಿದೆ, ತಾಯಿ ಪ್ರೀತಿ ಬೇಕು ಅಂದಮೇಲೆ ಇನ್ನು ಮನುಷ್ಯರಿಗೆ ಕೂಡ ಬೇಕೇ ಅಲ್ಲ ತಾಯಿ ಪ್ರೀತಿ. ತಾಯಿ ಪ್ರೀತಿನೂ ಬೇಕೇ, ತಂದೆ ಪ್ರೀತಿನೂ ಬೇಕೇ. ಅವ್ರು ಕೊಡೋಂಥ ಪ್ರೀತಿ ಇನ್ಯಾರೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ತಾಯಿಯನ್ನು ಎಲ್ಲಕ್ಕಿಂತ ಮಿಗಿಲವಾದ ಸ್ಥಾನದಲ್ಲಿಯೇ ಇಟ್ಟಿರೋದು ನಮ್ಮ ಜಗತ್ತಿನಲ್ಲಿ. ಪ್ರತಿಯೊಂದು ಪ್ರಾಣಿಗೂ ತಾಯಿ ಬೇಕು, ಪ್ರತಿಯೊಂದು ಪಕ್ಷಿಗೂ ತಾಯಿ ಬೇಕು, ಪ್ರತಿಯೊಂದು ಮನುಷ್ಯನಿಗೂ ಕೂಡ ತಾಯಿ ಬೇಕು, ಎಲ್ಲ ಜೀವಿಗಳಿಗೂ ಕೂಡ ತಾಯಿ ಬೇಕು. ಇವಾಗ ಯಾವುದೇ ಒಂದು ಪ್ರಾಣಿ ಆಗಲಿ, ಎಕ್ಸಾಂಪಲ್ ನಾಯಿ ಆಗಲಿ ಅಥವಾ ಬೆಕ್ಕಾಗಲಿ, ಅವು ಮಗುನ ಯಾವ ಥರ ಕೇರ್ ಮಾಡ್ತಿರ್ತಾರೆ. ಅವಕ್ಕೇನು ಅಷ್ಟು ಬುದ್ಧಿಮತ್ತೆ ಇರೋದಿಲ್ಲ. ಆದರೂ ಕೂಡ ಅವು ಯಾರು ತನ್ನ ಮಕ್ಕಳನ್ನ ಮುಟ್ಟಕ್ಕೆ ಬಂದರೆ ಕಚ್ಚುತ್ತೀನಿ ಅಂದ ಥರ ಫೀಲ್ ಮಾಡ್ತಾರೆ ಅವರು. ಪ್ರತಿಯೊಂದು ಪ್ರಾಣಿನೂ ಹಾಗೆ ಅದಕ್ಕೆ ಯಾಕೆ ಹೇಳ್ತಾರೆ ಮನುಷ್ಯನ ಜನ್ಮ ಶ್ರೇಷ್ಠವಾದ ಜನ್ಮ. ಮತ್ತು ತಾಯಿ ಪ್ರೀತಿ ಅನ್ನತಕ್ಕಂಥದ್ದು ಜಗತ್ತಿನಲ್ಲಿ ಯಾರೂ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಎಲ್ಲರೂ ತಾಯಿನ, ತಂದೆನ ಪ್ರೀತಿಸಿ, ಗೌರವಿಸಿ, ಆಧರಿಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೊಂದು ನೈಜ ಘಟನೆ, ಇದು ನಡೀತಾ ಇರೋದು ನೈಜ ಘಟನೆ. ನೋಡಿದೆ, ನಾನು ಎಲ್ಲ ಕಡೆಯೂ ಸರ್ಚ್ ಮಾಡಿ ನೋಡಿದೆ. ಇದೊಂದು ನನಗೆ ಒಂಥರ ನನ್ನ ಮನಸ್ಸಿನಲ್ಲಿ ಒಂದು ಭಾವನೆ ಆಯಿತು. ಎಷ್ಟು ಮೃದುವಾದ ಜೀವಿ ಅಲ್ಲ ಅದು.